ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೀನರಾಶಿಯವರೇ, ಇದು ನಿಮ್ಮ ಇಡೀ ಜೀವನದ ಅತಿ ದೊಡ್ಡ ರಹಸ್ಯವನ್ನು, ನಿಮ್ಮ ಕಣ್ಣೆದುರೇ ನಡೆಯುತ್ತಿರುವ ಭಯಾನಕ ಸತ್ಯವನ್ನು ಬಯಲು ಮಾಡುವ ಎಚ್ಚರಿಕೆಯ ಗಂಟೆ. ನೀವು ರಾತ್ರಿ ಹಗಲು ಕಷ್ಟಪಡುತ್ತಿದ್ದೀರಾ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದರೂ ಕೊನೆಗೆ ನಿಮಗೆ ಯಾಕೆ ಪದೇ ಪದೇ ಮೋಸ ಆಗುತ್ತಿದೆ ಎಂದು ಒದ್ದಾಡುತ್ತಿದ್ದೀರಾ. ನಿಮ್ಮ ಕನಸುಗಳು ಕೈಗೆಟುಕುವಷ್ಟರಲ್ಲಿ ಕಣ್ಣೆದುರೇ ಕರಗಿ ನೀರಾಗುತ್ತಿವೆ. ನೀವು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ. ಹಾಗಾದರೆ ಒಂದು ಕಹಿ ಸತ್ಯವನ್ನು ನೆನಪಿಟ್ಟುಕೊಳ್ಳಿ. ಇದು ಕೇವಲ ನಿಮ್ಮ ಗ್ರಹಚಾರದ ದೋಷವಷ್ಟೇ ಅಲ್ಲ, ಬದಲಾಗಿ ನಿಮ್ಮ ಬೆನ್ನ ಹಿಂದೆಯೇ ನಿಂತು ನಿಮ್ಮ ಉಸಿರಿನಷ್ಟೇ ಹತ್ತಿರವಿದ್ದು ನಿಮ್ಮ ಇಡೀ ಜೀವನವನ್ನು ಸರ್ವನಾಶ ಮಾಡುತ್ತಿರುವ ಆ 3 ಗುಪ್ತ ಶತ್ರುಗಳು ನಿಮ್ಮ ನೆರಳಿನಲ್ಲೇ ಅಡಗಿ ಕುಳಿತಿದ್ದಾರೆ. ಆ 3 ಗುಪ್ತ ಶತ್ರುಗಳು ಯಾರು? ಅವರು ಹೇಗೆ ಅತ್ಯಂತ ಜಾಣತನದಿಂದ ನಿಮ್ಮನ್ನೇ ಬಲೆಗೆ ಬೀಳಿಸುತ್ತಿದ್ದಾರೆ? ನಿಮ್ಮನ್ನೇ ಉಪಯೋಗಿಸಿಕೊಂಡು ನಿಮ್ಮನ್ನು ಹೇಗೆ ನಾಶ ಮಾಡುತ್ತಿದ್ದಾರೆ? ಈ ವಿಡಿಯೋದ ಕೊನೆಯಲ್ಲಿ ಆ ಭಯಾನಕ ರಹಸ್ಯವನ್ನು ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇನೆ. ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮೊದಲು ಓಂ ನಮೋ ನಾರಾಯಣ ಎಂದು ಕಮೆಂಟ್ ಮಾಡಿ. ಮೀನರಾಶಿ ಜ್ಯೋತಿಷ್ಯ ಶಾಸ್ತ್ರದ 12ನೇ ಮತ್ತು ಅಂತಿಮ ರಾಶಿ. ಜಲತತ್ವವನ್ನು ಹೊಂದಿರುವ ದೇವಗುರು ಬೃಹಸ್ಪತಿಯ ನೇರ ಆಳ್ವಿಕೆಗೆ ಒಳಪಟ್ಟಿರುವ ನೀವು ಹುಟ್ಟಿನಿಂದಲೇ ಅತ್ಯಂತ ಮೃದು ಮತ್ತು ಪವಿತ್ರ ಸ್ವಭಾವದವರು. ನಿಮ್ಮ ಹೃದಯ ಶುದ್ಧ ಸ್ಫಟಿಕದಷ್ಟೇ ಕನ್ನಡಿಯಂತೆ ಸ್ವಚ್ಛವಾಗಿದೆ. ಬೇರೆಯವರ ಕಣ್ಣೀರು ನೋಡಿದರೆ ನಿಮ್ಮ ಕರುಳು ಚುರುಕೆನ್ನುತ್ತದೆ. ದಾರಿಯಲ್ಲಿ ಹೋಗುವ ಅಪರಿಚಿತರಿಗೆ ಕಷ್ಟ ಬಂದರೂ ನಿಮ್ಮ ಸ್ವಂತ ಕಷ್ಟವನ್ನು ಬದಿಗೊತ್ತಿ ಓಡಿ ಹೋಗಿ ಸಹಾಯ ಮಾಡುವಂತಹ ಮಹಾನ್ ತ್ಯಾಗಮಯ ಗುಣ ನಿಮ್ಮದು. ಆದರೆ ನಿಮ್ಮ ಈ ಅದ್ಭುತವಾದ ಮತ್ತು ದೈವಿಕವಾದ ಗುಣವೇ ನಿಮ್ಮ ಪಾಲಿಗೆ ಅತಿ ದೊಡ್ಡ ಮುಳುವಾಗುತ್ತಿದೆ. ನಿಮಗೆ ಇನ್ನೂ ಸಂಪೂರ್ಣವಾಗಿ ಅರ್ಥವಾಗಿಲ್ಲ. ನೀವು ಇಡೀ ಜಗತ್ತನ್ನು, ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿಮ್ಮಂತೆ ಒಳ್ಳೆಯವರು, ನಿಷ್ಕಲ್ಮಶ ಮನಸ್ಸಿನವರು ಎಂದು ಕುರುಡಾಗಿ ನಂಬುತ್ತೀರಿ. ನಿಮ್ಮ ಈ ಕಣ್ಣು ಮುಚ್ಚಿದ ನಂಬಿಕೆಯೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವಾಗಿ ಮಾರ್ಪಟ್ಟಿದೆ. ಎಷ್ಟೋ ಬಾರಿ ಯಾವುದೇ ಹೊಸ ವ್ಯಕ್ತಿಯನ್ನು ಭೇಟಿಯಾದಾಗ ಅಥವಾ ಹೊಸ ಕೆಲಸವನ್ನು ಶುರು ಮಾಡುವಾಗ ನಿಮ್ಮ ಒಳಮನಸ್ಸು, ಅಂದರೆ ನಿಮಗೆ ದೇವರಿತ್ತಿರುವ ಅದ್ಭುತವಾದ ಇಂಟ್ಯೂಷನ್ ಶಕ್ತಿ ನಿಮಗೆ ಪದೇ ಪದೇ ಎಚ್ಚರಿಕೆ ಕೊಡುತ್ತದೆ. ಇವರನ್ನು ನಂಬಬೇಡ, ಈ ದಾರಿಯಲ್ಲಿ ಹೋಗಬೇಡ, ಇಲ್ಲಿ ಏನೋ ಅಪಾಯವಿದೆ ಎಂದು ಒಳಗಿನ ಧ್ವನಿ ನಿರಂತರವಾಗಿ ಹೇಳುತ್ತಲೇ ಇರುತ್ತದೆ. ಆದರೆ ನಿಮ್ಮಲ್ಲಿರುವ ಆ ಅಪಾರವಾದ ಕರುಣಾಮಯಿ ಮನಸ್ಸು ನಿಮ್ಮ ಒಳದನಿಯನ್ನು ಅಡಗಿಸಿ ಅವರಿಗೆ ಇನ್ನೊಂದು ಅವಕಾಶ ಕೊಡೋಣ, ಅವರು ಬದಲಾಗಬಹುದು ಎಂದು ಮತ್ತೆ ಅದೇ ತಪ್ಪನ್ನು ಮಾಡುವಂತೆ ನಿಮ್ಮನ್ನು ಪ್ರೇರೇಪಿಸುತ್ತದೆ. ಇದರ ಅಂತಿಮ ಪರಿಣಾಮ ಏನಾಗುತ್ತದೆ ಗೊತ್ತೇ? ಮತ್ತೆ ಅದೇ ಭೀಕರ ಮೋಸ, ಮತ್ತೆ ಅದೇ ಕಣ್ಣೀರು, ಅದೇ ಒಂಟಿತನ ಮತ್ತು ಅದೇ ಖಿನ್ನತೆ. ನೀವು ಒಮ್ಮೆ ಶಾಂತವಾಗಿ ಕುಳಿತು ಹಿಂತಿರುಗಿ ನಿಮ್ಮ ಕಳೆದ ಕೆಲವು ವರ್ಷಗಳ ಜೀವನವನ್ನು ಆಳವಾಗಿ ಅವಲೋಕಿಸಿ ನೋಡಿ. ಎಷ್ಟು ಬಾರಿ ನೀವು ಇತರರಿಗಾಗಿ, ನಮ್ಮದಲ್ಲವರಿಗಾಗಿ ನಿಮ್ಮ ಬೆಲೆಬಾಳುವ ಸಮಯ, ಕಷ್ಟಪಟ್ಟು ಸಂಪಾದಿಸಿದ ಹಣ ಮತ್ತು ನಿಮ್ಮ ಬೆವರು ಸುರಿಸುವ ಶ್ರಮವನ್ನು ಸಂಪೂರ್ಣವಾಗಿ ವ್ಯರ್ಥ ಮಾಡಿದ್ದೀರಿ. ನಿಮಗೆ ಅತ್ಯಂತ ಹತ್ತಿರವಾದವರು, ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಕಣ್ಮುಚ್ಚಿ ನಂಬಿದವರೇ ನಿಮಗೆ ನಿರ್ದಾಕ್ಷಿಣ್ಯವಾಗಿ ದ್ರೋಹ ಬಗೆದಿಲ್ಲವೇ? ನೀವು ಕಷ್ಟದಲ್ಲಿದ್ದಾಗ ನೀವು ಸಹಾಯ ಮಾಡಿದ ಒಬ್ಬನೇ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ನಿಂತಿದ್ದಾನೆ. ನೀವು ಇಷ್ಟು ದಿನ ಇದೆಲ್ಲವೂ ನನ್ನ ಹಣೆಬರಹ, ನನ್ನ ಪೂರ್ವ ಜನ್ಮದ ಕರ್ಮ ಅಥವಾ ದೇವರ ಇಚ್ಛೆ ಎಂದು ಸುಮ್ಮನೆ ಅಂದುಕೊಂಡು ಸಮಾಧಾನ ಮಾಡಿಕೊಂಡಿದ್ದೀರಿ. ಆದರೆ ಅಸಲಿ ಸತ್ಯ ಅದಲ್ಲ. ನಿಮ್ಮ ಸುತ್ತಲೂ ಒಂದು ಕಾಣದ ಅತ್ಯಂತ ಬಲವಾದ ಜೇಡರ ಬಲೆಯನ್ನು ವ್ಯವಸ್ಥಿತವಾಗಿ ಹೆಣೆಯಲಾಗಿದೆ. ಈ ಬಲೆಯನ್ನು ಹೆಣೆಯುತ್ತಿರುವವರು ಹೊರಗಿನಿಂದ ಬಂದವರೇನಲ್ಲ, ಅಥವಾ ಯಾವುದೋ ಮಾಟಮಂತ್ರ ದುಷ್ಟಶಕ್ತಿಗಳು ಅಲ್ಲ, ಬದಲಾಗಿ ಆ 3 ಗುಪ್ತ ಶತ್ರುಗಳು. ಅವರು ನಿಮ್ಮ ಕಣ್ಣಿಗೆ ನೇರವಾಗಿ ಭೌತಿಕ ರೂಪದಲ್ಲಿ ಕಾಣುವುದಿಲ್ಲ. ಅವರು ನಿಮ್ಮ ಅಕ್ಕಪಕ್ಕದಲ್ಲೇ, ನಿಮ್ಮ ದೈನಂದಿನ ಜೀವನದಲ್ಲೇ ಬೆರೆತು ಹೋಗಿದ್ದು, ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು, ನಿಮ್ಮ ಪ್ರತಿಯೊಂದು ಉಸಿರನ್ನು ಗಮನಿಸುತ್ತಾ ನಿಮ್ಮ ಪ್ರತಿಭೆ, ನಿಮ್ಮ ಮಾನಸಿಕ ಶಕ್ತಿ, ನಿಮ್ಮ ಅದೃಷ್ಟವನ್ನು ಒಂದು ಪಿಶಾಚಿಯಂತೆ ಸಂಪೂರ್ಣವಾಗಿ ಹೀರಿಕೊಳ್ಳುತ್ತಿದ್ದಾರೆ. ಈ ಶತ್ರುಗಳ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ಅವರು ನಿಮ್ಮ ಜೀವನದ ಮೇಲೆ, ನಿಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಬೀರುತ್ತಿರುವ ಅಗೋಚರ ಪ್ರಭಾವವನ್ನು ನೀವು ಮೊದಲು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಗುಪ್ತ ಶತ್ರುಗಳ ನಿರಂತರ ಪ್ರಭಾವದಿಂದಾಗಿಯೇ ಮೀನರಾಶಿಯವರಾದ ನೀವು ಆಗಾಗ ತೀವ್ರವಾದ ಮಾನಸಿಕ ಖಿನ್ನತೆಗೆ, ಒಂಟಿತನಕ್ಕೆ ಮತ್ತು ಆತಂಕಕ್ಕೆ ಒಳಗಾಗುತ್ತೀರಿ. ಒಂದು ದಿನ ನೀವು ಅತ್ಯಂತ ಉತ್ಸಾಹದಿಂದ ಇರುತ್ತೀರಿ. ಇಡೀ ಜಗತ್ತನ್ನೇ ಗೆಲ್ಲುವ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವ ಕನಸು ಕಾಣುತ್ತೀರಿ. ನಿಮ್ಮಲ್ಲಿರುವ ಶಕ್ತಿಯನ್ನು ಕಂಡು ನೀವೇ ಬೆರಗಾಗುತ್ತೀರಿ. ಆದರೆ ಸರಿಯಾಗಿ ಮರುದಿನವೇ ಬೆಳಿಗ್ಗೆ ಏಳುವಷ್ಟರಲ್ಲಿ ಯಾವುದೋ ಕಾಣದ ಕರಾಳ ಶಕ್ತಿ ನಿಮ್ಮನ್ನು ಬಲವಾಗಿ ಹಿಂದಕ್ಕೆ ಎಳೆದಂತೆ, ಯಾವುದೋ ನಿರ್ದಿಷ್ಟ ಕಾರಣವಿಲ್ಲದೆ ವಿಪರೀತ ನಿರಾಸೆ, ಆಯಾಸ ಮತ್ತು ಶೂನ್ಯತೆ ನಿಮ್ಮನ್ನು ಆವರಿಸುತ್ತದೆ. ಆರ್ಥಿಕ ವಿಚಾರಕ್ಕೆ ಬಂದರೆ ನೀವು ಎಷ್ಟೇ ಬುದ್ಧಿವಂತಿಕೆಯಿಂದ ಸಂಪಾದನೆ ಮಾಡಿದರೂ ದುಡ್ಡು ನಿಮ್ಮ ಕೈಯಲ್ಲಿ ನೀರು ಸೋರಿದಂತೆ ಸೋರಿ ಹೋಗುತ್ತದೆ. ಯಾವುದೋ ಒಂದು ರೂಪದಲ್ಲಿ ಆಸ್ಪತ್ರೆ ಖರ್ಚು, ರಿಪೇರಿ ಅಥವಾ ಬೇರೆಯವರ ಸಾಲ ತೀರಿಸುವ ರೂಪದಲ್ಲಿ ನಿಮ್ಮ ಹಣ ಖರ್ಚಾಗುತ್ತಲೇ ಇರುತ್ತದೆ.
ಉಳಿತಾಯ ಎಂಬುದು ನಿಮಗೆ ಅಕ್ಷರಶಃ ಮರೀಚಿಕೆಯಾಗಿ ಬಿಟ್ಟಿದೆ. ವೃತ್ತಿ ಜೀವನದಲ್ಲಿ, ವ್ಯಾಪಾರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ, ಪ್ರಶಂಸೆ ನಿಮಗೆ ಎಂದಿಗೂ ಸಿಗುತ್ತಿಲ್ಲ. ನೀವು ಹಗಲಿರುಳು ನಿದ್ದೆಗೆಟ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಆದರೆ ನಿಮ್ಮ ಆ ಕಷ್ಟದ ಕ್ರೆಡಿಟನ್ನು, ಅದರ ಮೆಚ್ಚುಗೆಯನ್ನು ಬೇರೆ ಯಾರೋ ಜಾಣತನದಿಂದ ಪಡೆದುಕೊಳ್ಳುತ್ತಾರೆ. ಪ್ರೀತಿ, ಪ್ರೇಮ ಮತ್ತು ಕೌಟುಂಬಿಕ ಸಂಬಂಧಗಳ ವಿಚಾರದಲ್ಲಂತೂ ನೀವು ಯಾವಾಗಲೂ ಎಲ್ಲವನ್ನೂ ತ್ಯಾಗ ಮಾಡುವವರೇ, ಕೊಡುವವರೇ ಆಗಿದ್ದೀರಿ ವಿನಃ ಪ್ರತಿಯಾಗಿ ಪಡೆಯುವವರಾಗಿಲ್ಲ. ನೀವು ಇತರರಿಗೆ ತೋರುವ ಅಗಾಧವಾದ ಪ್ರೀತಿಯ ಕಾಳಜಿಯ ಕಾಲು ಭಾಗದಷ್ಟು ಪ್ರೀತಿಯು, ಗೌರವವು ನಿಮಗೆ ಈ ಸಮಾಜದಿಂದ, ನಿಮ್ಮವರಿಂದ ಮರಳಿ ಸಿಗುತ್ತಿಲ್ಲ. ಇದೆಲ್ಲವೂ ಆ ಮೂರು ಗುಪ್ತ ಶತ್ರುಗಳು ನಿಮ್ಮ ಸುತ್ತಲೂ ಸೃಷ್ಟಿಸಿರುವ ಭೀಕರವಾದ ನಕಾರಾತ್ಮಕ ಶಕ್ತಿಯ ವಲಯದ ನೇರ ಪರಿಣಾಮವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಹಳೆಯ ಗ್ರಂಥಗಳ ಪ್ರಕಾರ ಮೀನರಾಶಿಯವರು ಧ್ಯಾನ, ಆಧ್ಯಾತ್ಮಿಕತೆ, ಕಲೆ ಮತ್ತು ಕಲ್ಪನಾ ಶಕ್ತಿಯಲ್ಲಿ ಅತ್ಯಂತ ಉನ್ನತ ಮಟ್ಟವನ್ನು ತಲುಪಬಲ್ಲ ಅಗಾಧವಾದ ಸಾಮರ್ಥ್ಯ ಹೊಂದಿರುವರು. ನಿಮ್ಮೊಳಗೆ ಸಾಕ್ಷಾತ್ ಸರಸ್ವತಿಯೇ ನೆಲೆಸಿದ್ದಾಳೆ. ಆದರೆ ನಿಮ್ಮ ಈ ದೈವಿಕ ಶಕ್ತಿಯನ್ನು ಆ ಗುಪ್ತ ಶತ್ರುಗಳು ನಿರ್ದಯವಾಗಿ ಹತ್ತಿಕ್ಕುತ್ತಿದ್ದಾರೆ. ನಿಮ್ಮ ಕನಸುಗಳನ್ನು ನನಸಾಗಲು ಅವರು ಬಿಡುತ್ತಿಲ್ಲ. ನಿಮ್ಮೊಳಗೆ ಒಂದು ಅದ್ಭುತವಾದ ಜಗತ್ತನ್ನೇ ನಿಬ್ಬೆರಗಾಗಿಸುವ ಪ್ರತಿಭೆ ಅಡಗಿದೆ. ಆದರೆ ಅದನ್ನು ಹೊರಹಾಕಲು, ಕಾರ್ಯಗತ ಮಾಡಲು ನೀವು ಮುಂದಾದಾಗಲೆಲ್ಲ ಯಾವುದೋ ಒಂದು ವಿವರಿಸಲಾಗದ ಅಡೆತಡೆ, ಯಾವುದೋ ಒಂದು ಭಯ, ಯಾವುದೋ ಒಂದು ತಡೆಯಲಾಗದ ಗೊಂದಲ ನಿಮ್ಮ ಮನಸ್ಸನ್ನು ಕಾಡುತ್ತದೆ. ಈ ಗುಪ್ತ ಶತ್ರುಗಳು ನಿಮ್ಮನ್ನು ಒಳಗಿನಿಂದ ಎಷ್ಟು ದುರ್ಬಲಗೊಳಿಸಿದ್ದಾರೆ ಅಂದರೆ, ಕೆಲವು ಬಾರಿ ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆಯೇ ನಂಬಿಕೆ ಹೊರಟು ಹೋಗುತ್ತದೆ. ನಾನು ಯಾವುದಕ್ಕೂ ಲಾಯಕ್ಕಿಲ್ಲವೇನು, ನನ್ನಿಂದ ಈ ಜನ್ಮದಲ್ಲಿ ಏನೂ ಸಾಧಿಸಲು ಸಾಧ್ಯವಿಲ್ಲವೇನು, ನನ್ನ ಹಣೆಬರಹವೇ ಇಷ್ಟು ಎಂಬ ಕೀಳರಿಮೆ, ಆತ್ಮನ್ಯೂನ್ಯತೆ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸುತ್ತದೆ. ಆದರೆ ದಯವಿಟ್ಟು ಮರೆತು ಕೂಡ ಹಾಗೆ ಅಂದುಕೊಳ್ಳಬೇಡಿ. ನೀವು ಈ ಭೂಮಿಯ ಮೇಲೆ ಹುಟ್ಟಿರುವುದು ಕೇವಲ ಸೋಲಲಿಕ್ಕಲ್ಲ, ಬೇರೆಯವರ ಕೈಗೊಂಬೆ ಆಗಲಿಕ್ಕಲ್ಲ. ನೀವು ಇಡೀ ಜಗತ್ತನ್ನೇ ನಿಮ್ಮ ಅಪಾರವಾದ ಪ್ರೀತಿಯಿಂದ, ನಿಮ್ಮ ಬೆರಗುಗೊಳಿಸುವ ಪ್ರತಿಭೆಯಿಂದ ಒಲಿಸಿಕೊಳ್ಳಬಲ್ಲ ಮಹಾನ್ ಶಕ್ತಿಶಾಲಿಗಳು. ಆದರೆ ಆ ಉತ್ತುಂಗದ ಶಿಖರವನ್ನು ತಲುಪುವ ಮುನ್ನ ನಿಮ್ಮ ಕಾಲಿಗೆ ಬಿಗಿಯಾಗಿ ಕಟ್ಟಿರುವ ಆ ಮೂರು ಕಗ್ಗತ್ತಲಿನ ಸರಪಳಿಗಳನ್ನು, ಆ ಮೂರು ಗುಪ್ತ ಶತ್ರುಗಳನ್ನು ನೀವು ಸ್ಪಷ್ಟವಾಗಿ ಗುರುತಿಸಿ ಅವರನ್ನು ನಿರ್ದಾಕ್ಷಿಣ್ಯವಾಗಿ, ಶಾಶ್ವತವಾಗಿ ನಿಮ್ಮ ಜೀವನದಿಂದ ದೂರ ಮಾಡಲೇಬೇಕು. ಇಲ್ಲದಿದ್ದರೆ ನಿಮ್ಮ ಉಜ್ವಲವಾದ ಭವಿಷ್ಯವು ಕತ್ತಲೆಯ ಕೂಪದಲ್ಲಿ ಶಾಶ್ವತವಾಗಿ ಕಳೆದು ಹೋಗುತ್ತದೆ. ಇಲ್ಲಿಯವರೆಗೆ ಒಂದೇ ಸಮನೆ ಈ ವಿಡಿಯೋವನ್ನು ನೋಡಿದ್ದೀರಿ ಅಂದರೆ ಅದರ ಅರ್ಥ ಒಂದೇ: ನಿಮ್ಮಲ್ಲಿ ನಿಮ್ಮ ಹಾಳಾಗುತ್ತಿರುವ ಜೀವನವನ್ನು ಸರಿಪಡಿಸಿಕೊಳ್ಳಬೇಕು, ಬದಲಾಯಿಸಿಕೊಳ್ಳಬೇಕು ಎಂಬ ಪ್ರಾಮಾಣಿಕವಾದ ಹಂಬಲ ಇದೆ. ನಿಮ್ಮ ಕಷ್ಟಗಳಿಗೆ, ಕಣ್ಣೀರಿಗೆ ಶಾಶ್ವತ ಮುಕ್ತಿ ಹಾಡುವ ಹೊಸ ಜೀವನವನ್ನು ಆರಂಭಿಸುವ ಆ ಸುವರ್ಣ ಸಮಯ ಈಗ ಕೂಡಿ ಬಂದಿದೆ. ಆ ಮೂರು ಗುಪ್ತ ಶತ್ರುಗಳು ಯಾರು ಎಂದು ನಿಖರವಾಗಿ ತಿಳಿಯುವ ಕ್ಷಣ ಇದೀಗ ನಿಮ್ಮ ಕಣ್ಣ ಮುಂದಿದೆ. ಖಂಡಿತವಾಗಿಯೂ ಈಗ ನಿಮ್ಮ ಎದೆಯ ಬಡಿತ ವೇಗವಾಗಿರಬಹುದು. ನಿಮ್ಮ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು, ಅನುಮಾನಗಳು ಬಿರುಗಾಳಿಯಂತೆ ಏಳುತ್ತಿರಬಹುದು. ಆ ಶತ್ರುಗಳು ನನ್ನ ಸ್ವಂತ ಸಂಬಂಧಿಕರ, ನನ್ನ ಬಾಲ್ಯದ ಸ್ನೇಹಿತರ, ನಾನು ಪ್ರೀತಿಸುವವರ, ಅಥವಾ ನನ್ನ ಜೊತೆ ಆಫೀಸ್ನಲ್ಲಿ ಕೆಲಸ ಮಾಡುವವರ ಎಂಬ ಅನುಮಾನ ನಿಮ್ಮ ತಲೆಯಲ್ಲಿ ಕೊರೆಯುತ್ತಿರಬಹುದು. ಆದರೆ ಒಂದು ಮಾತನ್ನು ಸದಾ ನೆನಪಿಡಿ: ಜಗತ್ತಿನ ಅತಿ ದೊಡ್ಡ ಶತ್ರುಗಳು ಯಾವಾಗಲೂ ನಾವು ಕಲ್ಪನೆಯೂ ಮಾಡದ, ಊಹಿಸಲು ಸಾಧ್ಯವಾಗದ ರೂಪದಲ್ಲಿರುತ್ತಾರೆ. ಅವರು ಕತ್ತಿ ಹಿಡಿದುಕೊಂಡು ಹೊರಗಿನಿಂದ ಬರುವುದಿಲ್ಲ. ಬದಲಾಗಿ ಅವರು ನಮ್ಮ ಸ್ವಂತ ನಡವಳಿಕೆಯಲ್ಲಿ, ನಮ್ಮ ಹುಟ್ಟು ಗುಣಗಳಲ್ಲಿ, ನಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ಮತ್ತು ನಮ್ಮ ಮಾನಸಿಕ ಸ್ಥಿತಿಯಲ್ಲೇ ಅತ್ಯಂತ ಸುರಕ್ಷಿತವಾಗಿ ಅಡಗಿ ಕುಳಿತಿರುತ್ತಾರೆ. ಹೌದು, ಈಗ ನಾನು ಆ ಮೂರು ಗುಪ್ತ ಶತ್ರುಗಳ ಮೇಲಿನ ಕಪ್ಪು ಪರದೆಯನ್ನು ಶಾಶ್ವತವಾಗಿ ಸರಿಸುತ್ತಿದ್ದೇನೆ. ಪ್ರತಿಯೊಂದು ಶತ್ರುವಿನ ಬಗ್ಗೆ ನಾನು ವಿವರಿಸುವಾಗಲೂ ನಿಮ್ಮ ದೈನಂದಿನ ಜೀವನದಲ್ಲಿ ನಡೆಯುತ್ತಿರುವ, ನಡೆದು ಹೋದ ಘಟನೆಗಳನ್ನು ದಯವಿಟ್ಟು ಅದಕ್ಕೆ ಹೋಲಿಸಿ ನೋಡಿ. ಆಗ ನಿಮ್ಮ ಕಣ್ಣುಗಳು ತಾನಾಗಿಯೇ ತೆರೆದುಕೊಳ್ಳುತ್ತವೆ ಮತ್ತು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಇಷ್ಟು ದಿನ ನೀವು ಎಷ್ಟು ದೊಡ್ಡ ಭ್ರಮೆಯಲ್ಲಿ, ಸುಳ್ಳಿನ ಜಗತ್ತಿನಲ್ಲಿ ಬದುಕುತ್ತಿದ್ದೀರಿ ಎಂದು. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡುತ್ತಿರುವ, ನಿಮ್ಮ ನೆಮ್ಮದಿಯನ್ನು ಕಸಿದುಕೊಂಡಿರುವ ಆ ಮೂರು ಗುಪ್ತ ಶತ್ರುಗಳಲ್ಲಿ ಮೊದಲನೆಯ ಮತ್ತು ಅತಿ ಭಯಾನಕ ಶತ್ರು ಬೇರಾರೂ ಅಲ್ಲ, ಅದುವೇ ನಿಮ್ಮ ಮಿತಿಮೀರಿದ ಭಾವನಾತ್ಮಕ ಅವಲಂಬನೆ ಮತ್ತು ಬೇರೆಯವರ ಕಷ್ಟವನ್ನು ನಿಮ್ಮದೆಂದು ಭಾವಿಸುವ ಕುರುಡು ಗುಣ. ಇದನ್ನು ಮನಃಶಾಸ್ತ್ರದಲ್ಲಿ ಎಕ್ಸ್ಟ್ರೀಮ್ ಎಂಪತಿ ಎಂದು ಕರೆಯುತ್ತಾರೆ. ಹೌದು, ನೀವು ಕೇಳುತ್ತಿರುವುದು 100ಕ್ಕೆ 100 ಪಾಲು ಅಕ್ಷರಶಃ ಸತ್ಯ. ಮೀನರಾಶಿಯವರಾದ ನೀವು ದಯೆ ಮತ್ತು ಕರುಣೆಯ ಅಲೆಗಳಿಲ್ಲದ ಸಾಗರ. ಯಾರಾದರೂ ನಿಮ್ಮ ಮುಂದೆ ಬಂದು 2 ಹನಿ ಸುಳ್ಳು ಕಣ್ಣೀರು ಹಾಕಿದರೆ, ಅವರ ಕಷ್ಟವನ್ನು ನಿಮ್ಮ ಸ್ವಂತ ಕಷ್ಟವೆಂದು ಭಾವಿಸಿ ನಿಮ್ಮ ಸರ್ವಸ್ವವನ್ನು, ನಿಮ್ಮ ಆಸ್ತಿಯನ್ನು ತ್ಯಾಗ ಮಾಡಲು ನೀವು ಮುಂದಾಗುತ್ತೀರಿ. ಇದನ್ನೇ ತಮ್ಮ ಬಂಡವಾಳವಾಗಿಟ್ಟುಕೊಂಡಿರುವ ಕೆಲವು ಭಾವನಾತ್ಮಕ ರಕ್ತಪಿಶಾಚಿಗಳು ನಿಮ್ಮ ಸುತ್ತಲೂ ನಿಮ್ಮ ಸ್ನೇಹಿತರ, ಸಂಬಂಧಿಕರ ರೂಪದಲ್ಲಿಯೇ ಇದ್ದಾರೆ.
ಅವರು ಕೇವಲ ತಮ್ಮ ಸ್ವಾರ್ಥದ ಕೆಲಸ ಸಾಧಿಸಿಕೊಳ್ಳಲು, ತಮ್ಮ ಹೊಣೆಗಾರಿಕೆಯನ್ನು ಮತ್ತು ಕಷ್ಟಗಳನ್ನು ನಿಮ್ಮ ತಲೆಗೆ ಕಟ್ಟಲು ಮಾತ್ರ ನಿಮ್ಮ ಬಳಿ ಪ್ರೀತಿಯ ನಾಟಕವಾಡುತ್ತಾ ಬರುತ್ತಾರೆ. ಅವರು ನಿಮ್ಮ ದೈಹಿಕ ಶಕ್ತಿ, ನಿಮ್ಮ ಅಮೂಲ್ಯವಾದ ಸಮಯ, ನಿಮ್ಮ ಕಷ್ಟದ ಹಣ ಎಲ್ಲವನ್ನೂ ಜಿಗಣೆಯಂತೆ ಹೀರಿಕೊಂಡು ತಮ್ಮ ಕೆಲಸ ಮುಗಿದ ತಕ್ಷಣ ಕೊನೆಗೆ ನಿಮ್ಮನ್ನು ಬೀದಿಯಲ್ಲಿ ಒಂಟಿಯಾಗಿ ಬಿಟ್ಟು ಹೋಗ್ತಾರೆ. ನಿಮ್ಮ ಈ ಎಂದಿಗೂ ನಿಲ್ಲದ ಮಿತಿ ಇಲ್ಲದ ಕರುಣೆಯೇ ನಿಮ್ಮ ಮೊದಲ ಬಹುದೊಡ್ಡ ಶತ್ರು. ಯಾರು ನಿಜವಾಗಿಯೂ ಕಷ್ಟದಲ್ಲಿದ್ದಾರೆ ಮತ್ತು ಯಾರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಲಿಪಶುವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಸೂಕ್ಷ್ಮ ವ್ಯತ್ಯಾಸವನ್ನು ನೀವು ಅರಿಯುವವರೆಗೂ ಈ ಜನ್ಮದಲ್ಲಿ ನಿಮ್ಮ ಜೀವನದಲ್ಲಿ ಉದ್ಧಾರ, ಯಶಸ್ಸು ಎಂಬುದು ಅಸಾಧ್ಯ. ನೆನಪಿಡಿ, ಕರುಣೆ ಇರಲಿ, ಆದರೆ ಅದು ನಿಮ್ಮನ್ನು ಬಲಿಪಶು ಮಾಡುವ ಮೂರ್ಖತನವಾಗದಿರಲಿ. ಇದು ನಿಮ್ಮನ್ನು ಕಾಡುತ್ತಿರುವ ಮೊದಲ ಮತ್ತು ಅತಿ ದೊಡ್ಡ ಶತ್ರು. ಇನ್ನು ನಿಮ್ಮನ್ನು ಒಳಗಿಂದೊಳಗೆ ಗೆದ್ದಲಿನಂತೆ ಕರೆದುಕೊಳ್ಳುತ್ತಿರುವ ಎರಡನೇ ಅತ್ಯಂತ ಅಪಾಯಕಾರಿ ಗುಪ್ತ ಶತ್ರು ವಾಸ್ತವದಿಂದ ಓಡಿ ಹೋಗುವ ಪ್ರವೃತ್ತಿ ಮತ್ತು ಮುಂದೂಡುವಿಕೆ. ಜ್ಯೋತಿಷ್ಯ ಭವಿಷ್ಯದಲ್ಲಿ ಮೀನರಾಶಿಯವರು ಅದ್ಭುತವಾದ ಕಲ್ಪನಾ ಲೋಕದಲ್ಲಿ, ಡ್ರೀಮ್ ವರ್ಲ್ಡ್ನಲ್ಲಿ ವಿಹರಿಸುವವರು ಎಂದು ಹೇಳಲಾಗುತ್ತದೆ. ವಾಸ್ತವ ಜಗತ್ತು ನಿಮಗೆ ಕಠಿಣವೆನಿಸಿದಾಗ, ಜೀವನದಲ್ಲಿ ದೊಡ್ಡ ಕಷ್ಟಗಳು, ಸವಾಲುಗಳು ಎದುರಾದಾಗ, ಆ ಸಮಸ್ಯೆಗಳ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯವಾಗಿ ಎದುರಿಸಿ ಹೋರಾಡುವ ಬದಲು ನೀವು ನಿಮ್ಮದೇ ಆದ ಒಂದು ಸುರಕ್ಷಿತ ಕಲ್ಪನಾ ಲೋಕಕ್ಕೆ, ಭ್ರಮಾಲೋಕಕ್ಕೆ ಮೆಲ್ಲನೆ ಜಾರಿ ಬಿಡುತ್ತೀರಿ. ಸಮಸ್ಯೆಗಳನ್ನು ನಾಳೆಗೆ ಮುಂದೂಡುವುದು, ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವಿಪರೀತ ಭಯಪಡುವುದು ಮತ್ತು ಆಮೇಲೆ ನೋಡಿಕೊಳ್ಳೋಣ, ದೇವರಿದ್ದಾನೆ ಎಂಬ ಉದಾಸೀನತೆ ನಿಮ್ಮನ್ನು ಆವರಿಸುತ್ತದೆ. ಈ ವಾಸ್ತವದಿಂದ ತಪ್ಪಿಸಿಕೊಳ್ಳುವ ಸತ್ಯವನ್ನು ಒಪ್ಪಿಕೊಳ್ಳದಿರುವ ಗುಣವೇ ನಿಮ್ಮ ಎರಡನೇ ಬಹುದೊಡ್ಡ ಶತ್ರು. ಇದು ನಿಮ್ಮನ್ನು ದಿನೇ ದಿನೇ ಸೋಮಾರಿಯನ್ನಾಗಿ, ನಿಷ್ಕ್ರಿಯರನ್ನಾಗಿ ಮಾಡುತ್ತಿದೆ. ನಿಮ್ಮಲ್ಲಿರುವ ಅದ್ಭುತವಾದ ಜಗತ್ತನ್ನೇ ಬೆಳಗಬಲ್ಲ ಪ್ರತಿಭೆಯನ್ನು ಹೊರಬರದೆಂದೇ ತಡೆಯುತ್ತಿರುವ ಅತಿ ದೊಡ್ಡ ಗೋಡೆ ಇದೇ ಆಗಿದೆ. ಎಷ್ಟೋ ದೊಡ್ಡ ದೊಡ್ಡ ಅವಕಾಶಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಂತಿದ್ದರೂ, ನಿಮ್ಮ ಈ ನಿರ್ಧಾರ ತೆಗೆದುಕೊಳ್ಳಲಾಗದ ವಿಪರೀತ ಗೊಂದಲ ಮತ್ತು ವಾಸ್ತವದ ಕಠಿಣತೆಯ ಭಯ ಆ ಸುವರ್ಣ ಅವಕಾಶಗಳನ್ನು ನಿಮ್ಮಿಂದ ಶಾಶ್ವತವಾಗಿ ಕಸಿದುಕೊಂಡಿದೆ. ಸಮಸ್ಯೆ ಎಷ್ಟೇ ದೊಡ್ಡದಿರಲಿ, ಅದು ಬೆಟ್ಟದಷ್ಟೇ ಇರಲಿ, ಕಣ್ಣಲ್ಲಿ ಕಣ್ಣಿಟ್ಟು ಅದರ ಎದೆ ಸೀಳಿ ನಿಲ್ಲುವ ಅಪ್ರತಿಮ ಧೈರ್ಯವನ್ನು ನೀವು ಈಗಲೇ ಬೆಳೆಸಿಕೊಳ್ಳಬೇಕು. ನಿಮ್ಮ ಈ ಸುಂದರವಾದ ಕಲ್ಪನಾ ಲೋಕದಿಂದ ಹೊರಬಂದು ಕಠಿಣವಾದ ನೆಲದ ಮೇಲೆ ಕಾಲಿಟ್ಟು ವಾಸ್ತವದ ಬಿಸಿಲನ್ನು ಎದುರಿಸುವವರೆಗೂ ಈ ಎರಡನೇ ಶತ್ರು ನಿಮ್ಮನ್ನು ಮುಂದಕ್ಕೆ ಒಂದು ಹೆಜ್ಜೆಯೂ ಇಡಲು ಬಿಡುವುದಿಲ್ಲ. ಕೊನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ, ನಿಮ್ಮ ಸಂಪೂರ್ಣ ಸರ್ವನಾಶಕ್ಕೆ, ನಿಮ್ಮ ಇಂದಿನ ಈ ಪರಿಸ್ಥಿತಿಗೆ ನೇರ ಕಾರಣವಾಗಿರುವ ಮೂರನೇ ಅತಿ ದೊಡ್ಡ ಗುಪ್ತ ಶತ್ರು, ಇಲ್ಲ ಎಂದು ಹೇಳಲಾಗದ ನಿಮ್ಮ ಹುಟ್ಟು ದೌರ್ಬಲ್ಯ. ಇದೇ ನಿಮ್ಮ ಇಡೀ ಜೀವನದ ಬಹುದೊಡ್ಡ ಶಾಪವಾಗಿದೆ. ಮೀನರಾಶಿಯವರಿಗೆ ಯಾರಿಗಾದರೂ ಯಾವುದೇ ವಿಚಾರಕ್ಕೆ ಮುಖಕ್ಕೆ ಹೊಡೆದಂತೆ ಇಲ್ಲ, ನನ್ನಿಂದ ಆಗುವುದಿಲ್ಲ ಎಂದು ಹೇಳಿದರೆ, ಆ ಮುಂದಿರುವ ವ್ಯಕ್ತಿಗೆ ಎಲ್ಲಿ ಬೇಸರವಾಗುತ್ತದೆಯೋ, ಅವರ ಮನಸ್ಸಿಗೆ ಎಲ್ಲಿ ನೋವಾಗುತ್ತದೆಯೋ, ಅವರು ನನ್ನನ್ನು ಎಲ್ಲಿ ಬಿಟ್ಟು ಹೋಗ್ತಾರೋ ಎಂಬ ವಿಪರೀತವಾದ ಅರ್ಥವಿಲ್ಲದ ಭಯ, ಈ ಒಂದೇ ಒಂದು ಕಾರಣಕ್ಕಾಗಿ ನಿಮಗೆ ಎಷ್ಟೇ ಕಷ್ಟವಿದ್ದರೂ, ನಿಮಗೆ ಆ ಕೆಲಸ ಇಷ್ಟವಿಲ್ಲದಿದ್ದರೂ, ನಿಮ್ಮ ಬಳಿ ಬಿಡಿಗಾಸು ಇಲ್ಲದಿದ್ದರೂ, ಕೇವಲ ಬೇರೆಯವರನ್ನು ಮೆಚ್ಚಿಸಲು ಅವರ ಆ ಮುಖವಾಡದ ಸುಳ್ಳಿನ ಪ್ರೀತಿಗೆ ಮರುಳಾಗಿ ಎಲ್ಲದಕ್ಕೂ ತಲೆ ಅಲ್ಲಾಡಿಸಿ ಹೂವಾಗಲಿ ನಾನು ಮಾಡುತ್ತೇನೆ ಎನ್ನುತ್ತೀರಿ. ನಿಮ್ಮ ಈ ಇಲ್ಲ ಎಂದು ಹೇಳಲಾಗದ ಮೃದು ಗುಣವೇ ಇತರರಿಗೆ ನಿಮ್ಮನ್ನು ನಿರ್ದಾಕ್ಷಿಣ್ಯವಾಗಿ ಬಳಸಿಕೊಳ್ಳಲು, ನಿಮ್ಮನ್ನು ತುಳಿಯಲು ನೀವೇ ಬರೆದಿಟ್ಟುಕೊಂಡಿರುವ ಓಪನ್ ಲೈಸೆನ್ಸ್. ಬೇರೆಯವರ ಮನಸ್ಸನ್ನು, ಸಂಬಂಧವನ್ನು ಉಳಿಸುವ ಹುಚ್ಚು ಬರದಲ್ಲಿ ಪ್ರತಿದಿನ, ಪ್ರತಿಕ್ಷಣ ನಿಮ್ಮ ಮನಸ್ಸನ್ನು, ನಿಮ್ಮ ಸ್ವಾಭಿಮಾನವನ್ನು ನೀವೇ ಸ್ವತಃ ಕಳೆದುಕೊಳ್ಳುತ್ತಿದ್ದೀರಿ. ಒಂದು ಕಟು ಸತ್ಯವನ್ನು ನಿಮ್ಮ ಮನಸ್ಸಿನ ಆಳದಲ್ಲಿ ಬರೆದಿಟ್ಟುಕೊಳ್ಳಿ. ನೀವು ಈ ಜಗತ್ತಿನಲ್ಲಿರುವ ಎಲ್ಲರನ್ನೂ ಮೆಚ್ಚಿಸಲು, ಎಲ್ಲರಿಗೂ ಒಳ್ಳೆಯವರಾಗಲು ಹುಟ್ಟಿಲ್ಲ. ಇದು ನಿಮ್ಮ ಜೀವನ. ಇಲ್ಲಿ ನಿಮ್ಮದೇ ನಿಯಮಗಳು ನಡೆಯಬೇಕು. ಯಾರಾದರೂ ನಿಮ್ಮ ಸಹನೆಯ ಮಿತಿಯನ್ನು ದಾಟಿ ಬಂದಾಗ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಾಗ, ಅವರ ಹೆಣ್ಣಿಗೆ ನೇರವಾಗಿ ನೋಡಿ, ಯಾವುದೇ ಮುಲಾಜಿಲ್ಲದೆ ಇಲ್ಲ, ಇದು ನನ್ನಿಂದ ಖಂಡಿತ ಸಾಧ್ಯವಿಲ್ಲ ಎಂದು ಗಟ್ಟಿಯಾಗಿ ಹೇಳುವುದನ್ನು ನೀವು ಈಗಲೇ ಕಲಿಯಬೇಕು. ಅಂದು ಮಾತ್ರ, ಕೇವಲ ಅಂದು ಮಾತ್ರ ನೀವು ನಿಮ್ಮ ಜೀವನದಲ್ಲಿ ನಿಜವಾದ ಸ್ವಾತಂತ್ರ್ಯವನ್ನು, ನೆಮ್ಮದಿಯನ್ನು ಅನುಭವಿಸುತ್ತೀರಿ. ಪ್ರೀತಿಯ ಮೀನರಾಶಿಯವರೇ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ನಿಮ್ಮನ್ನು ಕಾಡುತ್ತಿರುವ ಈ ಮೂರು ಗುಪ್ತ ಶತ್ರುಗಳು ಬೇರೆಲ್ಲೂ ಇಲ್ಲ. ಅವರು ಆಕಾಶದಿಂದ ಇಳಿದು ಬಂದಿಲ್ಲ. ಅವರು ನಿಮ್ಮದೇ ವ್ಯಕ್ತಿತ್ವದೊಳಗಿನ ನಿಮ್ಮ ಗುಣಗಳಲ್ಲಿಯೇ ಆಳವಾಗಿ ಅಡಗಿ ಕುಳಿತು ಬೇರೆಯವರಿಗೆ ನಿಮ್ಮನ್ನು ಶೋಷಿಸಲು, ತುಳಿಯಲು ರಾಜಮಾರ್ಗವನ್ನು ಮಾಡಿಕೊಡುತ್ತಿದ್ದಾರೆ. ನಿಮ್ಮ ಮಿತಿಮೀರಿದ ಕುರುಡು ಕರುಣೆ, ಕಠಿಣ ವಾಸ್ತವದಿಂದ ಓಡಿ ಹೋಗುವ ಭಯ ಮತ್ತು ಕಡ್ಡಿ ಮುರಿದಂತೆ ಇಲ್ಲ ಎಂದು ಹೇಳಲಾಗದ ನಿಮ್ಮ ದೌರ್ಬಲ್ಯ,
ಈ 3 ಭೀಕರ ಶತ್ರುಗಳನ್ನು ಈ ಕ್ಷಣವೇ ನಿಮ್ಮ ಮನಸ್ಸಿನಿಂದ, ನಿಮ್ಮ ಜೀವನದಿಂದ ಬೇರು ಸಹಿತ ಕಿತ್ತು ಬಿಸಾಡಿ. ಜಗತ್ತನ್ನು ಎದುರಿಸಲು ನಿಮ್ಮ ಮನಸ್ಸು ಬದಲಾಗಬೇಕು ನಿಜ, ಆದರೆ ಅದು ಉಕ್ಕಿನಷ್ಟೇ ಗಟ್ಟಿಯಾಗಿರಬೇಕು. ಯಾರೂ ಬಗ್ಗಿಸಲಾರದಷ್ಟು ದೃಢವಾಗಿರಬೇಕು. ನೀವು ಜ್ಯೋತಿಷ್ಯ ಚಕ್ರದ ಅಂತಿಮ ರಾಶಿ. ನೀವು ಎಲ್ಲ ರಾಶಿಗಳ ಜ್ಞಾನವನ್ನು ಒಳಗೊಂಡಿರುವ ಬಹಳ ಶಕ್ತಿಶಾಲಿ ಜೀವಿಗಳು. ನಿಮ್ಮ ಆಂತರಿಕ ಧ್ವನಿಯನ್ನು, ನಿಮ್ಮ ಇಂಟ್ಯೂಷನ್ನನ್ನು ಸಂಪೂರ್ಣವಾಗಿ ನಂಬಿ ಬೇರೆಯವರನ್ನು ಪ್ರೀತಿಸುವುದನ್ನು ನಿಲ್ಲಿಸಿ. ಮೊದಲು ನಿಮ್ಮನ್ನು ನೀವು ಪ್ರೀತಿಸಲು, ಗೌರವಿಸಲು ಶುರು ಮಾಡಿ. ಈ ಜಗತ್ತು ನಿಮ್ಮನ್ನು ಹೇಗೆ ನೋಡಬೇಕು, ನಿಮ್ಮನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂಬುದನ್ನು ಬೇರೆಯವರ ಕೈಗೆ ಕೊಡಬೇಡಿ. ಅದನ್ನು ನೀವೇ ಖುದ್ದಾಗಿ ನಿರ್ಧರಿಸಿ. ನಿಮ್ಮೊಳಗಿನ ಬೃಹಸ್ಪತಿಯ ಜ್ಞಾನ, ವಿವೇಕ ಎಂದು ಜಾಗೃತವಾಗಲಿ. ನೀವು ಒಮ್ಮೆ ಎಚ್ಚೆತ್ತುಕೊಂಡು ನಿಮ್ಮ ಶಕ್ತಿಯನ್ನು ಅರಿದರೆ ನಿಮ್ಮನ್ನು ಸೋಲಿಸುವ, ನಿಮ್ಮನ್ನು ಹಿಂದಿಕ್ಕುವ ಶಕ್ತಿ ಈ ಇಡೀ ಬ್ರಹ್ಮಾಂಡದಲ್ಲಿಯೇ ಯಾರಿಗೂ, ಯಾವ ಗ್ರಹಕ್ಕೂ ಇರುವುದಿಲ್ಲ. ನಿಮ್ಮ ಅದ್ಭುತವಾದ ಹೊಸ ಜೀವನ ಈಗಲೇ ಆರಂಭವಾಗಲಿ. ನಿಮಗೆ ಈ ಮಾಹಿತಿಯಿಂದ ನಿಮ್ಮ ಜೀವನದ ಸತ್ಯವಾಗಿದ್ದರೆ ಈಗಲೇ, ಈ ಕ್ಷಣವೇ ಈ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಇತರ ಮೀನ ರಾಶಿಯ ಸ್ನೇಹಿತರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ತಿಳಿಸಿ. ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಅಂದರೆ 12ನೇ ರಾಶಿಯೇ ಮೀನರಾಶಿ. ಉಳಿದ 11 ರಾಶಿಗಳಿಗಿಂತ ಭಿನ್ನವಾದ ವ್ಯಕ್ತಿತ್ವ ಇವರದ್ದು. ಕನಸು ಹಾಗೂ ಪ್ರಣಯದ ಸಂಕೇತವಾದ ಈ ರಾಶಿಯವರು ತಮ್ಮ ಸೃಜನಶೀಲತೆಗೆ ಹೆಸರುವಾಸಿ. ಅನೇಕರು ಉದಾರತೆ ಹಾಗೂ ಸಹಾನುಭೂತಿಯುಳ್ಳವರು. ಮೀನರಾಶಿಯವರು ನಿಸ್ವಾರ್ಥಿಗಳು, ಆದರೆ ಇತರರಿಗೆ ಇವರು ನಿಷ್ಠುರರಾಗಿ ಕಾಣಬಹುದು. ಇವರ ವ್ಯಕ್ತಿತ್ವ, ಒಳ್ಳೆಯ ಗುಣಗಳು ಹಾಗೂ ಕೆಟ್ಟ ಗುಣಗಳ ಕುರಿತಾದ ಮಾಹಿತಿಯ ಜೊತೆಗೆ ಮೀನರಾಶಿ ನಕ್ಷತ್ರಾಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 2 ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಸಂಕೇತವಿರುವ ಈ ರಾಶಿಯವರು ಉಭಯ ಸ್ವಭಾವದವರು. ಕೆಲವೊಮ್ಮೆ ಇವರು ಅಪಾಯಕಾರಿಯಂತೆ ವರ್ತಿಸಬಹುದು, ಕೆಲವೊಮ್ಮೆ ಮೃದು ಸ್ವಭಾವದವರಂತೆ ಕಾಣುತ್ತಾರೆ. ಇವರು ಉತ್ತಮ ಪ್ರತಿಭಾವಂತರು ಹಾಗೂ ವಿವಿಧ ಪರಿಸರಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರು ಇತರರಿಗೂ ತಮ್ಮ ಜ್ಞಾನವನ್ನು ಕಲಿಸಿಕೊಡುತ್ತಾರೆ, ಇತರರ ಇಚ್ಛೆಗಳಿಗೂ ಅವಕಾಶ ನೀಡುತ್ತಾರೆ. ಇವರೊಳಗಿನ ಆಳವಾದ ಸಾಮರ್ಥ್ಯವು ಬಹಳ ಸ್ವತಂತ್ರವಾಗಿರುತ್ತದೆ. ಇವರ ಮುಖ್ಯ ಲಕ್ಷಣವೆಂದರೆ ಕನಸುಗಾರರು. ನಮ್ಮ ಕಲ್ಪನಾ ಲೋಕದಲ್ಲಿ ಜೀವಿಸಲು ಇಷ್ಟಪಡುತ್ತಾರೆ. ವಾಸ್ತವತೆಗೆ ಇದು ಕೆಲವೊಮ್ಮೆ ದೂರವಿರಬಹುದು. ಇವರು ಬಹಳ ಆಕರ್ಷಕ ಸ್ವಭಾವದವರು. ಜನರು ಇವರ ನಕಾರಾತ್ಮಕ ಸ್ವಭಾವಗಳನ್ನು ಬದಿಗೊತ್ತಿ ಸಕಾರಾತ್ಮಕ ಸ್ವಭಾವವನ್ನು ಇಷ್ಟಪಡುತ್ತಾರೆ. ಇವರು ತುಂಬ ರೊಮ್ಯಾಂಟಿಕ್ ಸ್ವಭಾವದವರು. ವಿವಾದಗಳನ್ನು ತಪ್ಪಿಸಿ ವಾಸ್ತವದ ಕಹಿ ಸತ್ಯಗಳನ್ನು ಎದುರಿಸುವಾಗ ಖಿನ್ನರಾಗುತ್ತಾರೆ, ಹೀಗೆಯೇ ದುರ್ಬಲರಾಗುತ್ತಾರೆ. ಕಾಲಪುರುಷನ ಕುಂಡಲಿಯಲ್ಲಿ ಮೀನರಾಶಿ 12ನೇ ಹಾಗೂ ಕೊನೆಯ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಗುರುಗ್ರಹ. ಈ ರಾಶಿಯಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರದ 4ನೇ ಪಾದ, ಉತ್ತರ ಭಾದ್ರಪದ ನಕ್ಷತ್ರದ 4 ಪಾದಗಳು, ರೇವತಿ ನಕ್ಷತ್ರದ 4 ಪಾದಗಳನ್ನು ಕಾಣಬಹುದು. ತನ್ನ ಶತ್ರುಗಳ ಜೊತೆಯಲ್ಲಿಯೂ ಬಹಳ ಸೌಜನ್ಯದಿಂದ ವರ್ತಿಸುವಂತಹ ರಾಶಿಯವರಂದರೆ ಮೀನರಾಶಿಯವರು. ಧಾರ್ಮಿಕ, ಆಧ್ಯಾತ್ಮಿಕದಲ್ಲಿ ನಂಬಿಕೆ ಇಟ್ಟಿರುತ್ತೀರಾ. ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಬಹಳ ವಿನಮ್ರತೆಯಿಂದ ನಿಸ್ವಾರ್ಥ ಸೇವೆ ಮಾಡುವವರು. ಅತಿಥಿ ಸತ್ಕಾರವನ್ನು ಮಾಡುವಂತಹ ಗುಣದವರು. ತನಗೆ ಕೇಡು ಬಯಸುವವರಿಗೂ ಮನಸ್ಸಿನಲ್ಲಿಯೂ ಕೆಟ್ಟದ್ದನ್ನು ಬಯಸದೇ ಇರುವಂಥ ಸಾತ್ವಿಕ ಗುಣದವರು. ಸಾಮಾಜಿಕ ನಿಯಮಗಳನ್ನು, ಕಟ್ಟುಪಾಡುಗಳನ್ನು, ಸಂಪ್ರದಾಯಗಳನ್ನು ಚಾಚೂ ತಪ್ಪದೆ ಪಾಲಿಸುವವರು. ಬಹಳ ಸೌಜನ್ಯವಂತರು, ಪರಮಾತ್ಮನಲ್ಲಿ ನಂಬಿಕೆ ಇಟ್ಟಿರುವವರು. ಜೀವನದ ಅತ್ಯಂತ ಕೆಟ್ಟ ಸಂದರ್ಭದಲ್ಲಿಯೂ ಯಾವ ವ್ಯಕ್ತಿಯೂ ನಮ್ಮ ಜೊತೆ ಇರುವುದಿಲ್ಲ, ಆದರೆ ದೈವ ಮಾತ್ರ ನಮ್ಮ ಕಷ್ಟ ಸುಖ ಎರಡೂ ಸಂದರ್ಭದಲ್ಲಿಯೂ ನಮ್ಮ ಕೈ ಹಿಡಿದು ಕಾಪಾಡುವರು ಎಂಬ ನಂಬಿಕೆಯಿಂದ ದೇವರನ್ನ ಆತ್ಮದಿಂದ ಉಪಾಸನೆ, ಆರಾಧನೆ ಮಾಡುವವರು. ಯಾರೇ ಸಹಾಯ ಕೇಳಿದರೂ ಇಲ್ಲ ಎನ್ನದೆ ತನ್ನ ಕೈಲಾದಷ್ಟು ಸಹಾಯ ಮಾಡುವವರು. ಸಾಹಿತ್ಯ, ಸಂಗೀತ, ಕಲೆಯಲ್ಲಿ ವಿಶೇಷ ಜ್ಞಾನವುಳ್ಳವರು. ಆದ್ದರಿಂದ ಹೆಚ್ಚಿನ ಸಾಹಿತಿಗಳು ಈ ಮೀನರಾಶಿಯಲ್ಲಿಯೇ ಜನಿಸುತ್ತಾರೆ. ಮೀನರಾಶಿಯವರು ಬಹಳ ಬುದ್ಧಿವಂತರು. ಹೊಸ ವಿಚಾರಗಳನ್ನು ಆವಿಷ್ಕಾರ ಮಾಡುವುದರಿಂದ ಎಲ್ಲರೂ ನಿಮ್ಮ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಎಲ್ಲರ ಜೊತೆಯಲ್ಲಿಯೂ ಬಹಳ ಪ್ರೀತಿ ವಿಶ್ವಾಸದಿಂದಿರುತ್ತಾರೆ. ವ್ಯವಹಾರ ಮಾಡುವಂತಹ ನ್ಯಾಯಪ್ರಿಯರು ನೀವು. ಮೀನರಾಶಿಯಲ್ಲೇ ಜನಿಸಲು ಕಾರಣವೇನು ಎಂದು ನೋಡೋದಾದರೆ, ಜೀವನದಲ್ಲಿ ಪುಣ್ಯ ಕೆಲಸಗಳನ್ನು ಮಾಡಲು, ದಾನ ಮಾಡಲು, ಸತ್ಕರ್ಮಗಳನ್ನು ಮಾಡುವಂತಹ ದೃಷ್ಟಿಯಿಂದ ನೀವು ಮೀನರಾಶಿಯಲ್ಲಿ ಜನಿಸಿರುತ್ತೀರಾ. ನಾನು ಎಲ್ಲರಿಗೋಸ್ಕರ ಸಹಾಯ ಮಾಡುತ್ತೇನೆ, ಆದರೆ ನನಗೋಸ್ಕರ ಯಾರು ಯಾವ ಸಹಾಯವೂ ಮಾಡುವುದಿಲ್ಲ ಎಂಬ ಕೊರಗು ನಿಮ್ಮ ಮನಸ್ಸಿನಲ್ಲಿರುತ್ತದೆ.
ಮೀನರಾಶಿ ಪ್ರಾಕೃತಿಕ ಕುಂಡಲಿಯ ಲಾಭಸ್ಥಾನದ ನಂತರ ಬರುವಂತಹ ರಾಶಿ. ಈ ರಾಶಿಯಲ್ಲಿ ನೀವು ಜನಿಸಿದ್ದೀರಾ ಅಂದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಉತ್ತಮ ಲಾಭಗಳನ್ನು ಗಳಿಸಿರುತ್ತೀರಾ. ಆದರೆ ಆ ಲಾಭದಲ್ಲಿ ನೀವು ದಾನ ಮಾಡಿರದ ಕಾರಣ ಧಾರ್ಮಿಕ ಯಾತ್ರೆಗಳನ್ನು ಮಾಡಿರುವುದಿಲ್ಲ. ನಿಮ್ಮ ಕರ್ತವ್ಯಗಳಿಂದ ನಿಮ್ಮ ಜವಾಬ್ದಾರಿಗಳಿಂದ ನುಲುಚಿಕೊಂಡಿರುವುದರಿಂದ ಈ ಜನ್ಮದಲ್ಲಿ ಮೀನರಾಶಿಯಲ್ಲಿ ಜನಿಸಿ ದಾನ ಧರ್ಮ ಸಹಾಯ ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ. ಈ ಜನ್ಮದ ಉತ್ತಮ ಕರ್ಮಗಳನ್ನು ಮುಂದಿನ ಜನ್ಮಕ್ಕೆ ಕೊಂಡೊಯ್ಯುತ್ತೀರಾ. ಪೂರ್ವ ಜನ್ಮದ ಕರ್ಮಫಲದಿಂದ ಈ ಜನ್ಮದಲ್ಲಿ ರಾಶಿ ಹಾಗೂ ನಕ್ಷತ್ರಗಳು ಶರೀರ ಲಭ್ಯವಾಗಿರುತ್ತವೆ. ಮೃತ್ಯು ಎಂದರೇನು? ಮೃತ್ಯು ಕೇವಲ ಒಂದು ಶರೀರವನ್ನು ಬದಲಾವಣೆ ಮಾಡುವಂತಹ ಪ್ರಕ್ರಿಯೆಯಾಗಿದೆ. ಒಂದೇ ವಸ್ತುವನ್ನು ಸತತವಾಗಿ ಉಪಯೋಗಿಸಿದಾಗ ಆ ವಸ್ತುವಿನ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಇದೇ ರೀತಿ ನಮ್ಮ ಶರೀರದ ಸಾಮರ್ಥ್ಯ ಕ್ಷೀಣಿಸಿದಾಗ ಆ ಆತ್ಮದ ಕರ್ಮಗಳು ಅಪೂರ್ಣವಾಗಿರುವುದರಿಂದ ಆ ಆತ್ಮ ತನ್ನ ಅಪೂರ್ಣ ಕರ್ಮಗಳನ್ನು ಈಡೇರಿಸಿಕೊಳ್ಳಲು ಹೊಸ ಶರೀರವನ್ನು ಧಾರಣೆ ಮಾಡಿಕೊಂಡು ತನ್ನ ಇಂದಿನ ಜನ್ಮದ ಅಪೂರ್ಣ ಕರ್ಮಗಳನ್ನು ಜವಾಬ್ದಾರಿಗಳನ್ನು ಮುಂದಿನ ಜನ್ಮದಲ್ಲಿ ಈಡೇರಿಸಿಕೊಳ್ಳುತ್ತದೆ. ನಕ್ಷತ್ರದ ಆಧಾರದ ಮೇಲೆ ನೋಡೋಣ. ಪೂರ್ವ ಭಾದ್ರಪದ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ ಈ ಮೂರೂ ನಕ್ಷತ್ರಗಳು ಮೀನರಾಶಿಯಲ್ಲಿ ಕಾಣಬಹುದು. ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣ ಸ್ವಭಾವಗಳು ಬದಲಾಗುತ್ತವೆ. ಪೂರ್ವ ಭಾದ್ರಪದ ನಕ್ಷತ್ರದ 4ನೇ ಪಾದ ಮೀನರಾಶಿಯಲ್ಲಿ ಕಾಣಬಹುದು. ಈ ನಕ್ಷತ್ರದ ಅಧಿಪತಿ ಗುರುಗ್ರಹ. ಗುರು ಎಂದರೆ ಜ್ಞಾನ, ಶಿಕ್ಷಣ, ಆಧ್ಯಾತ್ಮಿಕ ಕಾರ್ಯಗಳು. ನೀವು ಹಿಂದಿನ ಜನ್ಮದಲ್ಲಿ ನಿಮ್ಮ ಜ್ಞಾನವನ್ನು ಹಂಚುವ ಪ್ರಕ್ರಿಯೆಯಲ್ಲಿ ಅಪೂರ್ಣ ಸೇವೆ ಮಾಡಿರುವುದರಿಂದ ಈ ಜನ್ಮದಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಬೋಧನೆಗಳನ್ನು ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಿಸಿದಂಥ ಜ್ಞಾನವನ್ನು ಹಂಚಲು ಈ ಜನ್ಮದಲ್ಲಿ ಹಾಗೂ ಈ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ. ಎರಡನೆಯದಾಗಿ ಮೀನರಾಶಿ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರು ಹಿಂದಿನ ಜನ್ಮದಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿರುತ್ತೀರಾ. ಆದರೆ ಅದರ ಸಂಪೂರ್ಣ ಲಾಭ ಸನ್ಮಾನ ಪಡೆಯುವ ಸಮಯದಲ್ಲಿ ನಿಮ್ಮ ಮೃತ್ಯುವಾದಂತಹ ಕಾರಣ ಇಂದಿನ ಜನ್ಮದ ಪುಣ್ಯದ ಫಲವಾಗಿ ಲಾಭ ಪಡೆಯಲು ಈ ನಕ್ಷತ್ರದಲ್ಲಿ ಜನಿಸಿದ್ದೀರಾ. ಆದ್ದರಿಂದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದವರಿಗೆ ಎಲ್ಲಿ ಹೋದರೂ ಗೌರವ ಸನ್ಮಾನಗಳು ಸಿಗುತ್ತದೆ. ಸ್ವಯಂ ಸಂತೋಷವಾಗಿರುತ್ತಾರೆ, ಪ್ರಸನ್ನಚಿತ್ತರಾಗಿರುತ್ತಾರೆ, ಬೇರೆಯವರನ್ನು ಸಂತೋಷವಾಗಿಟ್ಟುಕೊಳ್ಳಲು ಪ್ರಯತ್ನ ಪಡುತ್ತಾರೆ. ನಿಮಗೆ 24 ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತಾ ಹೋಗುತ್ತದೆ. ನೀವು ವಿದೇಶಿ ಸಂಪ್ರದಾಯಗಳಿಂದ ಪ್ರಭಾವಿತರಾಗುತ್ತೀರಾ. ನಿಮಗೆ ಓದು ಬರಹ ಬೇರೆಯವರಿಗೆ ಶಿಕ್ಷಣ ಹಂಚುವುದು ಎಂದರೆ ಬಹಳ ಇಷ್ಟ. ನೀವು ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರ ಜೊತೆ ಸ್ನೇಹವನ್ನು ಬೆಳೆಸುತ್ತೀರಾ. ನಿಮ್ಮ ಸೀನಿಯರ್ಸ್ ಜೊತೆ ಸ್ನೇಹವನ್ನು ಬೆಳೆಸುತ್ತೀರಾ. ಮೂರನೆಯ ಹಾಗೂ ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರದವರು ಹೊಸ ಹೊಸ ವಿಚಾರಗಳನ್ನು ಕಲಿಯುವುದರಲ್ಲಿ ಉತ್ಸಾಹಭರಿತರಾಗಿರುತ್ತಾರೆ. ತುಂಬ ಹಂಬಲ್ ಹಾಗೂ ಡೌನ್ ಟು ಅರ್ತ್ ಆಗಿರುತ್ತಾರೆ. ಸ್ನೇಹಿತರಿಂದ ಬಹಳ ಲಾಭವಾಗುತ್ತದೆ. ನಿಮ್ಮ ಇಂದಿನ ಜನ್ಮದಲ್ಲಿ ನಿಮ್ಮ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಬಹಳ ಅಡೆತಡೆಗಳನ್ನು ಎದುರಿಸಿ ಆ ಕಾರ್ಯಗಳನ್ನು ಅಪೂರ್ಣಗೊಳಿಸಿದ ಕಾರಣದಿಂದ ಈ ಜನ್ಮದಲ್ಲಿ ರೇವತಿ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ. ನಕ್ಷತ್ರ ಯಾವುದೇ ಇರಲಿ, ನೀವು ಮೀನರಾಶಿಯಲ್ಲಿ ಜನಿಸಿದರೆ ಆಧ್ಯಾತ್ಮಿಕ ಸೇವೆ ಮಾಡಲು, ದಾನ ಧರ್ಮ, ಪ್ರೀತಿಯಿಂದ ವ್ಯವಹರಿಸುವುದು. ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಎಷ್ಟೇ ನಿಷ್ಠುರವಾಗಿ ಎಷ್ಟೇ ಕಠೋರವಾಗಿ ಮಾತನಾಡಿದರೂ ವರ್ತಿಸಿದರು ನೀವು ಬಹಳ ತಾಳ್ಮೆಯಿಂದ ಸೌಜನ್ಯದಿಂದ ಗೌರವಿಸುತ್ತೀರಾ. ಇದು ನಿಮ್ಮ ಮೂಲ ಗುಣ. ನೀವು ಸಂತೋಷವಾಗಿರುತ್ತೀರಾ. ನಿಮ್ಮ ಸುತ್ತಮುತ್ತಲಿನವರನ್ನು ಸಂತೋಷವಾಗಿರಿಸಲು ಬೇಕಾಗಿರುವಂಥ ವಾತಾವರಣವನ್ನು ನಿರ್ಮಿಸುವ ಕಾರಣದಿಂದ ನೀವು ಮೀನರಾಶಿಯಲ್ಲಿ ಜನಿಸಿರುತ್ತೀರಾ. ಮೀನರಾಶಿಯಲ್ಲಿ ಜನಿಸಿರುವ ಮಹಿಳೆಯರಿಗೆ ಕೋಮಲವಾದ ಮನಸ್ಸಿರುತ್ತದೆ. ಯಾರ ಮನಸ್ಸಿಗೂ ನೋವಾಗುವಂತೆ ಮಾತನಾಡುವುದಿಲ್ಲ. ಸೂಕ್ಷ್ಮವಾದ ಗುಣ ಸ್ವಭಾವವಿರುತ್ತದೆ. ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನಮಾನ ದೊರೆಯುತ್ತದೆ. ಹಾಸ್ಯ ಪ್ರಜ್ಞೆ ವಿಶೇಷವಾಗಿರುತ್ತದೆ. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳುವ ಗುಣ ಇವರದ್ದು. ಸದಾಕಾಲ ಯಾವುದಾದರೂ ಒಂದು ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುತ್ತೀರಾ. ಎಲ್ಲ ರೀತಿಯ ಅನುಕೂಲಗಳಿದ್ದರೂ ಮನದಲ್ಲಿ ಚಿಂತೆಯೊಂದು ಇರುತ್ತದೆ. ಶಾಂತ ಸ್ವಭಾವದವರಾದರೂ ಕಟುವಾಗಿ ಮಾತನಾಡುವಿರಿ. ಈ ಜಾತಕದಲ್ಲಿ ಜನಿಸಿರುವ ಪುರುಷರು ಜೀವನವನ್ನು ಪ್ರೀತಿಸುತ್ತಾರೆ. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕೆಂಬ ಅಭಿಲಾಷೆ ಇವರಿಗಿರುತ್ತದೆ. ಸೂಕ್ಷ್ಮವಾದ ಮನಸ್ಸಿನ ಕಾರಣ ಸಣ್ಣ ಪುಟ್ಟ ವಿವಾದವನ್ನು ಎದುರಿಸಿ ಆಧ್ಯಾತ್ಮಿಕ ಭಾವನೆ ವಿಶೇಷವಾಗಿರುತ್ತದೆ. ಸಂಗೀತ, ನಾಟ್ಯದಂತಹ ಸಾಂಪ್ರದಾಯಿಕ ಕಲೆಗಳಲ್ಲಿ ಹೆಚ್ಚು ಆಸಕ್ತಿ ತೋರುವಿರಿ. ಕುಟುಂಬದ ಒಳಿತಿಗಾಗಿ ಯಾವುದೇ ತ್ಯಾಗವನ್ನು ಮಾಡಬಲ್ಲಿರಿ. ಕೋಪ ಬೇಗನೆ ಬಂದರೂ ಬಹುಕಾಲ ಉಳಿಯದು. ಹೆಚ್ಚಿನ ನಿರೀಕ್ಷೆ ಇದ್ದರೂ ಸುಮ್ಮನಾಗುವಿರಿ. ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದವರಿಗೆ ದೃಢವಾದ ಮನಸ್ಸಿರುವುದಿಲ್ಲ.
ಆದ್ದರಿಂದ ಎಲ್ಲ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತವೆ, ಆದರೆ ಶುದ್ಧವಾದ ಮನಸ್ಸಿರುತ್ತದೆ. ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಅಸಾಧ್ಯವೆನಿಸುವುದಿಲ್ಲ. ಉನ್ನತ ಮಟ್ಟದ ಜೀವನವನ್ನು ನಡೆಸಲು ಬಯಸುವಿರಿ. ವಿಲಾಸಿ ಜೀವನವನ್ನು ನಡೆಸಲು ಇಷ್ಟಪಡುವಿರಿ. ಇವರ ದಾಂಪತ್ಯ ಜೀವನವು ಸುಖ ಸಂತೋಷಗಳಿಂದ ಕೂಡಿರುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಿದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.